ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನಿನಗೆ ನೀ ಎನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 61. ಇಂದಿನ ಸಂಚಿಕೆಲೆ ಅಗಸ್ತ್ಯ ಎದ್ದೋಗಿ, ಇಂದು ನಾ ಗಟ್ಟಿಯಾಗಿ ತಪ್ಪಿ ನನ್ನ ಬಿಟ್ಟು ಹೋಗಿದ್ಯಾ ಅಂದುಕೊಂಡಿದ್ದೆ ಎಂದ. ಹಿಂದು ಅವನ ಹಣೆಯಲ್ಲಿ ತುಸು ಪ್ಲಾಸ್ಟರ್ ಎದ್ದಿದ್ದು ನೋಡಿ ತಾನೇ ಮೆಲ್ಲಗೆ ಅದನ್ನು ಪ್ರೆಸ್ ಮಾಡಿದಾಗಲೇ ಅವನು ಕನಸಿನಿಂದ ಹೊರ ಬಂದಿದ್ದು. ಒಂದು ಸೆಕೆಂಡ್ ತನ್ನಲ್ಲಿ ಆದ ಖುಷಿನ ತಡೆದು ಹಿಂದನ್ನ ನೋಡಿ, ನೀನು ಆಫೀಸ್ಗೆ ಹೋಗಿಲ್ವಾ ಎಂದ. ಇಂದು ಇಲ್ಲ, ನೀವು ಮಲಗಿದ್ರಲ್ಲ ಅದಕ್ಕೆ ಎಂದಳು. ಮುಂದೆ ಅಗಸ್ತ್ಯ, ಏನು ಇಂಪಾರ್ಟೆಂಟ್ ವರ್ಕ್ ಇತ್ತೇನೋ, ನನ್ನಿಂದಾಗಿ ಇವತ್ತು ನೀನು ಹೋಗೋಕ್ಕೆ ಆಗಿಲ್ಲ, ಸಾರಿ ಎಂದ ಬೇಜಾರಿನಲ್ಲಿ. ಹಿಂದು, ಹಾಗೇನಿಲ್ಲ, ಎಷ್ಟೋ ಸಲ ನಾನು ಹೋಗೋಕ್ಕೆ ಆಗದಿದ್ದಾಗ ಇಲ್ಲಿಗೆ ತರಿಸ್ಕೊಂಡಿದ್ದೀನಿ, ಈಗಲೂ ಹಾಗೆ ಮಾಡಿದ್ದೀನಿ. ನೀವೇನು ಹೊರಿ ಆಗಬೇಡಿ, ಫ್ರೆಶ್ ಆಗಿ ಹಾಸ್ಪಿಟಲ್ನಿಂದ ಬಂದವರು ಹಾಗೆ ಮಲಗಿದ್ದೀರಾ, ನಾನು ಹೋಗಿ ಕಾಫಿ ಜೊತೆಗೆ ಏನಾದರೂ ತಿನ್ನೋಕೆ ತರ್ತೀನಿ ಎಂದು ಅಲ್ಲಿಂದ ಹೊರಗೋಗ್ತಾಳೆ. ಅಗಸ್ತ್ಯ ಎಂದು ಅವಳು ಹೋದ್ಮೇಲೆ, ಹಿಂದು, ನೀನು ಏನೇ ಕೊಟ್ಟರು ತಿಂತೀನಿ ಕಣೆ, ಆದರೆ ಅದು ನೀನೇ ಕೊಡಬೇಕು ಎಂದು ತನ್ನ ತಲೆ ಕೆರೆದುಕೊಂಡು, ಅಗಸ್ತ್ಯ ಯಾಕೋ ಇವಳ ಬಗ್ಗೆ ಯೋಚಿಸಿ ಯೋಚಿಸಿ ತುಂಬ ತಲೆ ಕೆಡಿಸ್ಕೊಂಡಿದ್ಯಾ ಕಣೋ ಎಂದು ತನಗೆ ತಾನೇ ಹೇಳಿಕೊಂಡು ಫ್ರೆಶ್ ಆಗಿ ಬಂದವನು ಕೆಳಗೋಗುವ ಮುನ್ನ ಅವನಿಗೆ ಕೆಲವು ಮೆಸೇಜ್ ಬಂದಿರೋದು ನೋಡ್ದ. ಅಗಸ್ತ್ಯ ತನ್ನ ಫೋನ್ ಓಪನ್ ಮಾಡಿ ನಗುತ್ತಾ ಅದರಲ್ಲಿ ಇದ್ದ ಫೋಟೋಸ್ ಸ್ಕ್ರೋಲ್ ಮಾಡುತ್ತಾ ಯಾರಿಗೋ ಕಾಲ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಂದ. ಆ ಕಡೆಯಿಂದ, ಬಾಯ್, ಇದು ನನ್ನ ಸ್ಮಾಲ್ ಗಿಫ್ಟ್ ಎಂದು ನಗುತ್ತಾ ಕಾಲ್ ಕಟ್ ಮಾಡಿದ್ರು. ಅಗಸ್ತ್ಯ ಮತ್ತಾರಿಗೋ ಕಾಲ್ ಮಾಡಿ, ನಾನು ಕೆಲವು ಫೋಟೋಸ್ ಕಳಿಸ್ತೀನಿ, ಅದನ್ನೆಲ್ಲ ನೀಟಾಗಿ ಫ್ರೇಮ್ ಹಾಕಿ ಕೊಡಬೇಕು ಎಂದು ಕಾಲ್ ಕಟ್ ಮಾಡಿ ಕೂತ. ಅಷ್ಟೊತ್ತಿಗೆ ಇಂದು ಕಾಫಿ ಹಿಡಿದು ಬಂದ್ಲು. ಅಗಸ್ತ್ಯ ಕಾಫಿ ತಗೊಂಡು ಹಿಂದು ಎಂದು ಏನೋ ಮಾತಿಗೆ ಪೀಟಿಗೆ ಹಾಕಿದ. ಅಷ್ಟೊತ್ತಿಗೆ ಇಂದು ಫೋನ್ ರಿಂಗ್ ಆಯಿತು. ಇಂದುಗೆ ಆ ಫೋನ್ ನೋಡಿ ಮುಖದಲ್ಲಿ ಖುಷಿ ತಾಂಡವವಾಡ್ತಿತ್ತು. ಒಂದು ನಿಮಿಷ ಎಂದು ತನ್ನ ಫೋನ್ ತಗೊಂಡೋಗಿ ಬಾಲ್ಕನಿಗೆ ಹೋಗಿ, ಹಲೋ ಗುಣ ಎಂದಳು. ಅಷ್ಟೆ. ಅಗಸ್ತ್ಯನಿಗೆ ಇಲ್ಲಿ ಕುಡಿಯುವ ಕಾಫಿ ಕೂಡ ಕಹಿಯಾಗಿತ್ತು. ಇತ್ತ ಇಂದು, ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ ಎಂದು ಮಾತು ಶುರು ಮಾಡಿ, ನಿಜವಾಗ್ಲೂ ನೋಡಿದ್ಯಾ, ಅಷ್ಟು ಬೇಗ ನಿನಗೆ ಆ ಫೋಟೋಸ್ ಸಿಕ್ಕಿದ್ವಾ ಎಂದು ಮಾತಾಡುವಾಗ ಅಗಸ್ತ್ಯನ ಕಿವಿ ಪೂರ್ತಿ ಚುರುಕಾಗಿತ್ತು. ಚಿಂದು, ನನಗೂ ಕಳಿಸೋ ಎಂದು ಒಳ್ಳೆ ಚಿಕ್ಕ ಮಕ್ಕಳ ಥರ ಹಠ ಮಾಡೋದು ನೋಡಿ ಅಗಸ್ತ್ಯನಿಗೆ ಹೊಟ್ಟೆ ಹುರಿಯೋಕ್ಕೆ ಶುರುವಾಯಿತು. ಹಿಂದು, ನಾಳೆ ಮಿಸ್ ಮಾಡದೆ ಹೋಗ್ತೀನಿ, ಅಲ್ಲಿಗೆ ಕಳಿಸಿದ್ರು ನಾನು ಅಲ್ಲೇ ನೋಡ್ತೀನಿ ಎಂದು ನಗುತ್ತಾ, ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿದವಳ ಮಗದಲ್ಲಿ ಹಿಂದೆಂದೂ ಕಾಣದ ಸಂತೋಷ ತುಂಬಿ ತುಳುಕುತ್ತಿದೆ. ಅಗಸ್ತ್ಯ ಮನದಲ್ಲೇ, ಶಿವಳು ಯಾವತ್ತು ಎಷ್ಟು ನಗೋದಾಗಲಿ, ಹೀಗೆ ಚಿಕ್ಕ ಮಕ್ಕಳ ಥರ ಹಠ ಮಾಡೋದು ನಾನು ಇದುವರೆಗೂ ನೋಡೇ ಇಲ್ಲ ಎಂದುಕೊಂಡವನಿಗೆ ಗುಣ ಅನ್ನೋ ವ್ಯಕ್ತಿ ಅವನಿಗೆ ಆಪೋಸಿಟ್ ಕ್ಯಾಂಡಿಡೇಟ್ ಥರ ಕಾಣುತ್ತಿದ್ದಾನೆ. ಶಿಂದು, ನೀವು ಕಾಫಿ ಕುಡೀರಿ ಎಂದು ಸೀದಾ ಹೊರಗೆ ಹೋಗಿ ಬಿಟ್ಲು. ಅಗಸ್ತ್ಯನಿಗೆ ಕಾಫಿ ಕುಡಿಯುವ ಹುಮ್ಮಸ್ಸು ಒಮ್ಮೆಲೆ ಟೂಸ್ ಆಯಿತು. ಅಗಸ್ತ್ಯ ಆ ಕಾಫಿ ಚೆಲ್ಲಿ ಬೆಡ್ ಮೇಲೆ ಕೂತವನಿಗೆ ಮನಸ್ಸಿಗೆ ಯಾರೋ ನೋವು ಮಾಡ್ತಿರೋ ಫೀಲ್. ಕೋಪ ಹುಕ್ಕಿ ಬಂದರೂ ಯಾರ ಮೇಲೆ ತೋರೋಕ್ಕೆ ಸಾಧ್ಯ? ಹಿಂದು ಮೇಲ? ಮೊದಲೇ ಅವಳು ಹೇಳಿದ್ದಾಳೆ, ಅವನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಈಗ ಅವನ ಜೊತೆ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅನ್ನೋಕ್ಕೆ ನನಗೆ ರೈಟ್ಸ್ ಇಲ್ಲ. ಯಾಕಂದರೆ ನನ್ನ ಅವಳ ಮಧ್ಯೆ ತೀರಾ ಹೇಳಿಕೊಳ್ಳೋ ಅಂಥ ಕ್ಲೋಸ್ ಅನ್ನೋ ಸಂಬಂಧ ಏನೂ ಇಲ್ಲ. ನನ್ನ ಅವಳ ಮಧ್ಯೆ ಮಾತಾಡೋದು, ಕೇರ್ ಮಾಡೋದು ಬಿಟ್ಟರೆ ಯಾವುದನ್ನು ನನ್ನ ಬಳಿ ಶೇರ್ ಮಾಡಿಕೊಳ್ಳೋ ಲೆವೆಲ್ಗೆ ನಾವಿಬ್ಬರು ಕ್ಲೋಸ್ ಇಲ್ಲ. ಅದು ಅಲ್ಲದೆ ನಾನು ಬೇರೆ ಅವಳ ಜೊತೆ ಕುಡಿದು ಮಿಸ್ಬಿಹೇವ್ ಮಾಡಿ ಅವಳಿಂದ ಸಾಕಷ್ಟು ದಿನ ಮಾತಿಂದ ದೂರ ಇದ್ದೆ. ಹೀಗೆಲ್ಲೋ ಈ ಶೂಟಿಂಗ್ನಿಂದ ಅವಳು ಅಷ್ಟರ ಮಟ್ಟಿಗೆ ಮಾತಾಡ್ತಾಳೆ ಎಂದುಕೊಂಡು ತನ್ನ ಮುಖನ ಮುಚ್ಚಿಕೊಂಡು
ತುಂಬ ನೋವಾಗ್ತಿದೆ ಕಣೆ ಹಿಂದು. ನಿನಗೆ ನಾನು ಹತ್ತಿರ ಆಗಬೇಕು ಅಂದಷ್ಟು ನೀನು ನನ್ನಿಂದ ದೂರನೇ ಇರ್ತೀಯ. ಆ ಗುಣ ಆ ಗುಣನ ಹೆಸರು ಕೇಳಿದ್ರೆ ನಿನ್ನ ಮೊಗದಲ್ಲಿ ಮೂಡುವ ಸಂತೋಷ, ಖುಷಿನ ಯಾವತ್ತೂ ನಾನು ನೋಡಿಲ್ಲ. ನೀವಿಬ್ಬರು ಫ್ರೆಂಡ್ಸ್ ಆಗಿದ್ದು ನೀನು ಅವನ ಜೊತೆ ಅಷ್ಟು ಖುಷಿ ಇರೋದು ಈ ಅಗಸ್ತ್ಯನಿಗೆ ಸಹಿಸೋಕ್ಕಾಗ್ತಿಲ್ಲ ಎಂದು ಪಿಲ್ಲೋ ಎತ್ತಿ ಎಸೆದು ಬಟ್ಟೆ ಬದಲಿಸಿ ಕಾರ್ಕಿ ತಗೊಂಡು ಹೊರಗೆ ಹೋದ. ಅಲ್ಲೇ ಕೆಳಗೆ ಏನೋ ಎಂದು ಡಿಸೈನ್ ನೋಡುತ್ತಾ ಇದ್ಲು. ಕೆಳಗೆ ಸೋಫಾ ಮೇಲೆ ಕೂತು ಅಗಸ್ತ್ಯ 2 ನಿಮಿಷ ಅಲ್ಲೇ ಅವಳ ಮುಂದೆ ನಿಂತರೂ ಅವಳ ಅರಿವಿಗೆ ಬರಲಿಲ್ಲ. ಅಗಸ್ತ್ಯ 2 ಬಾರಿ ಕೆಮ್ಮಿದ್ರು ಹುಡುಗಿ ಡೀಪಾಗಿ ಏನೋ ನೋಡ್ತಿದ್ರಿಂದ ಅವನ ಪ್ರೆಸೆಂಟು ಅವಳಿಗೆ ತಿಳಿಲಿಲ್ಲ. ಅಗಸ್ತ್ಯ ಧಾವಡೆ ಬಿಗಿದು ಅಲ್ಲಿಂದ ಬಿರುಸಾಗಿ ಹೊರಗೋಗ್ತಾನೆ. ರಾತ್ರಿ ಲೇಟಾಗಿ ಮನೆ ಬಂದ ಅವನಿಗಾಗಿ ಹಿಂದೂ ಕಾದಿದ್ಲು. ಅಗಸ್ತ್ಯ ನೋಡಿದ್ರು ನೋಡಿದವನ ಥರ ತನ್ನ ರೂಮ್ಗೆ ಬಂದು ಫ್ರೆಶ್ ಆಗಿ ಬೆಡ್ ಮೇಲೆ ಮಲಗ್ದ. ಹಿಂದೂ ಮಲಗ್ಬಿಟ್ರ, ಊಟ ಮಾಡಿ ಮಲಗಿ, ಟ್ಯಾಬ್ಲೆಟ್ ತಗೋಬೇಕು ಎಂದಳು. ಅಗಸ್ತ್ಯ ಅವಳಿಗೆ ಬೆನ್ನಾಕಿ ನನಗೆ ಬೇಡ ಎಂದ ತುಸು ರೂಢಾಗೆ. ಅದನ್ನು ಕೇಳಿದ ಹಿಂದೂ ತಲೆಗಡುವಿ ಕೆಳಗೋಗಿ ಊಟ ಪ್ಲೇಟ್ಗೆ ಹಾಕೊಂಡು ಬಂದು ಎದ್ದೇಳಿ ಮೇಲೆ ಟ್ಯಾಬ್ಲೆಟ್ ತಗೊಳ್ಳುವಾಗ ಹೀಗೆ ಹಸಿದು ಮಲಗಬಾರ್ದು ಎಂದಳು. ಅಗಸ್ತ್ಯ ಬೇಡ ಅಂದೆ ತಾನೆ ಎಂದು ಕೋಪದಲ್ಲಿ ಅವಳ ಕಡೆ ತಿರುಗ್ದ. ಶಿಂದು ತುಸು ಬೆಚ್ಚಿದಂತೆ 2 ಹೆಜ್ಜೆ ಹಿಂದೆ ಸರಿದು ನಿಂತವಳ ಮುಖದಲ್ಲಿ ಮೂಡಿದ ಭಯ, ಮುಗ್ಧತೆಗೆ ಅಗಸ್ತ್ಯನ ಕೋಪ ಒಮ್ಮೆಲೆ ಕರಗಿತ್ತು. ತನ್ನ ಕೋಪ ಕಡಿಮೆ ಮಾಡಿಕೊಂಡು ಹೇಳಿದ್ನಲ್ಲ, ಊಟ ಬೇಡ ಎಂದ ತುಸು ಸಾಫ್ಟಾಗೆ. ಹಿಂದು ಆಗಿದ್ದು ನುಂಗೋ ಥರ, ಡ್ರಿಂಕ್ಸ್ ಮಾಡಿ ಬಂದಿದ್ದೀರಾ, ಅದಕ್ಕೆ ಊಟ ಬೇಡವಾ ಎಂದಳು ತುಸು ಕಷ್ಟಪಟ್ಟೆ. ಇಂದು ಮಾತು ಕೇಳಿದ ಅಗಸ್ತ್ಯ ಅವಳನ್ನೇ ದುರುಗುಟ್ಟು ನೋಡಿ 2 ಬೇಳಲ್ಲಿ ಅವಳನ್ನು ಕರೆದ. ಇಂದು ತುಸು ಹಿಂಜರಿಕೆಯಲ್ಲೇ ಹತ್ತಿರ ಬಂದ ಹುಡುಗಿ ಮುಂದೆ ಬಾಯಿ ತೆರೆದು ಜೋರಾಗಿ ಉಸಿರು ಬಿಟ್ಟು ಏನಾದರೂ ಬ್ಯಾಡ್ ಸ್ಮೆಲ್ ಬಂತಾ ಎಂದ. ಇಂದು ಹ್ಞೂ ಎನ್ನುವಂತೆ ತಲೆ ಆಡಿಸಿದ್ಲು. ಅಗಸ್ತ್ಯ ಕೂತಲ್ಲೇ ತಾನು ಡ್ರಿಂಕ್ಸ್ ಮಾಡೋಕೆ ಅಂತ ಹೋಗಿದ್ರು ಅಲ್ಲಿ ಗ್ಲಾಸ್ ಹಿಡಿದಾಗ ಹಿಂದು ಶಿವನು ಡ್ರಿಂಕ್ಸ್ ಮಾಡಿದಾಗ ಅವನಿಂದ ದೂರ ಇರೋದು ಅವಳಿಗೆ ಆ ಸ್ಮೆಲ್ ಸಹಿಸೋಕೆ ಆಗದೆ ತನ್ನ ದುಪ್ಪಟದಿಂದ ಮೂಗು ಮುಚ್ಕೊಳ್ಳೋದು ನೆನೆದು ಆ ಗ್ಲಾಸ್ ಅಲ್ಲೇ ಬಿಟ್ಟು ಎದ್ದು ಬಂದಿದ್ದ ಎಂದು ನೆನೆದವನು ಇಂದು ಮುಖನೇ ನೋಡುತ್ತಿದ್ದ. ಇಂದು ಅವನ ಮುಖದ ಬಳಿ ಬಗ್ಗಿ ಅವನನ್ನು ನೋಡಿ ಸ್ಪೂನಲ್ಲಿ ಊಟ ಹಿಡಿದ್ಲು. ಅಗಸ್ತ್ಯ ಅವಳನ್ನು ಹುಬ್ಬೇರಿಸಿ ನೋಡಿದ್ರೆ ಇಂದು ತನ್ನೆರಡು ತುಟಿ ಪ್ರೆಸ್ ಮಾಡಿ ಸಣ್ಣಗೆ, ಅದು ಖಾಲಿ ಊಟಲ್ಲಿ ಮಲಗಬಾರ್ದು, ಸ್ವಲ್ಪ ಊಟ ಮಾಡಿ ಎಂದಳು. ಅಗಸ್ತ್ಯ ಬೇರೆ ಮಾತಾಡದೆ ಬಾಯಿ ತೆರೆದು ಅವಳು ಕೊಟ್ಟ ತುತ್ತು ತಿಂದು ಒಮ್ಮೆ ಪ್ಲೇಟ್ ನೋಡಿ ಆ ಬವಲ್ನಲ್ಲಿ ಏನಿದೆ ಎಂದ. ಇಂದು ಅದು ಅಮ್ಮ ಮಾಡಿದ್ದು ಗಸಗಸೆ ಪಾಯಸ ಎಂದಳು. ಅವಳ ಮಾತು ಕೇಳಿದ ಅಗಸ್ತ್ಯ ಒಮ್ಮೆ ಯೋಚಿಸಿ ಅವಳು ಕೊಟ್ಟ ಪಾಯಸ ಕುಡಿತಿದ್ರೆ ಎಂದೂನೇ, ಇದು ನಿಮ್ಮ ಫ್ರೆಂಡ್ ದೀಪಕ್ಕಣ್ಣನಿಗೆ ತುಂಬ ಇಷ್ಟ ಅಲ್ವಾ? ಇವತ್ತು ದೀಪಕ್ಕಣ್ಣ ಆಫೀಸ್ನ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡ್ರು ಅಂತ ದೀಪಕ್ಕಣ್ಣನ ಅಮ್ಮ ಕಾಲ್ ಮಾಡಿದ್ರು ಸ್ವರ್ಣಮ್ಮನಿಗೆ. ಅದಕ್ಕೆ ಅವ್ರಿಗೆ ಇಷ್ಟವಾದ ಪಾಯಸ ಮಾಡಿ ಅವರ ಮನೆಗೆ ಕಳಿಸಿದ್ದಾರೆ ಅಮ್ಮ. ಅವರು ಊಟ ಮಾಡುವಾಗ ಅತ್ತೆ ಕೂಡ ಹೀಗೆ ಪಾಯಸ ಮಾಡ್ತಿದ್ರು ಅಂತ ನೆನಪಿಸ್ಕೊಂಡ್ರಂತೆ. ಹಾಗಂತ ಅವರಮ್ಮ ಕಾಲ್ ಮಾಡಿ ಹೇಳಿದರು. ಅಮ್ಮ ಅದೆಷ್ಟು ಖುಷಿಯಾದರೂ ಗೊತ್ತಾ ನಿಮಗೆ? ತಾಯಿ ಅಂದರೆ ಹೀಗೆ ಅನಿಸುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಅದೆಷ್ಟು ಸಂಭ್ರಮ ಪಡ್ತಾರೆ ಎಂದವಳ ಕೈಯಲ್ಲಿ ಹಿಡಿದಿರೋ ಸ್ಪೂನ್ ಖಾಲಿ ಇತ್ತು. ಮಾತಾಡುವ ಹುಡುಗಿ ಮುಖ ಸಪ್ಪೆ ಆಗಿದ್ದು ನೋಡಿದ ಅಗಸ್ತ್ಯ ಅವಳ ಮುಖ ನೋಡಿ ಪಾಪ ಶಿವಳಿಗೂ ಅವರಮ್ಮ ನೆನಪಾದ್ರು ಅನಿಸುತ್ತೆ ಎಂದು ಎಚ್ಚರಿಸ್ದ. ಇಂದು ಹಾ ಎಂದು ಎಚ್ಚೆತ್ತು ಅವನ ಕಡೆ ನೋಡಿದ್ಲು. ಅಗಸ್ತ್ಯ ಕೊಡು ಎಂದು ಅವಳ ಕೈಯಲ್ಲಿ ಇದ್ದ ಪ್ಲೇಟ್ ತಗೊಂಡು ಆ ಪಾಯಸದ ಸ್ಪೂನ್ನಲ್ಲೇ ಅವಳ ಮುಂದೆ ಒಂದು ಸ್ಪೂನ್ ಹಿಡಿದು ನಿನಗೂ ಒಂದು ಸ್ಪೂನ್ ಎಂದ. ಇಂದು ಇಷ್ಟೊತ್ತು ಹಿಡಿದಿದ್ದ ಕಣ್ಣೀರು ಜಾರಿತ್ತು. ಅಗಸ್ತ್ಯ ಹುಬ್ಬುಗಂಟಿಗೆ ಏನಾಯ್ತು, ಯಾಕೆ ಅಳ್ತಿದ್ಯಾ ಎಂದ. ಅಗಸ್ತ್ಯನ ಕಾಳಜಿ ಮಾತಿಗೆ ಎಂದು ಕಣ್ತುಂಬಿ ನಮ್ಮಮ್ಮ ಕೂಡ ಹೀಗೆ ಚಿಕ್ಕ ಪುಟ್ಟ ವಿಷಯಕ್ಕೆ ಖುಷಿ ಪಡ್ತಿದ್ರು ಎಂದಳು. ಅಗಸ್ತ್ಯ ಅವಳಿಗೆ ಕೊಟ್ಟ ಸ್ಪೂನ್ನಲ್ಲೇ ತಾನು ಪಾಯಸ ತಿಂದು ಸ್ವೀಟು ಜಾಸ್ತಿ ಆಗಿದೆ ಅಲ್ವಾ
ಎಂದ. ಹಿಂದು ಇಲ್ಲ, ಅಮ್ಮ ಕರೆಕ್ಟಾಗಿ ಹಾಕಿದ್ದಾರೆ ಎಂದಳು ತನ್ನ ಕಣ್ಣೀರನ್ನು ಒರೆಸಿ. ಅಗಸ್ತ್ಯ ಮತ್ತೆ ನನಗ್ಯಾಕೋ ಜಾಸ್ತಿ ಅನ್ನಿಸ್ತಿದೆ ಎಂದು, ಬೇಕಾದರೆ ನೀನು ನೋಡು ಎಂದು ಅವಳ ಮುಂದೆ ಸ್ಪೂನ್ ಹಿಡಿದ್ರೆ ಇಂದು ಅದನ್ನು ತಿಂದು ಹಾಗೇನಿಲ್ಲ ಎಂದಳು ನಾರ್ಮಲ್ ಆಗಿ. ಅಗಸ್ತ್ಯ ಒಮ್ಮೆ ಅವಳನ್ನು ಗುರಾಯಿಸಿ ಸಣ್ಣದಾಗಿ, ಈ ಹುಡುಗಿಗೆ ಸೆನ್ಸ್ ಕಡಿಮೆ ಅನಿಸುತ್ತೆ, ಇಬ್ಬರೂ ಒಂದೇ ಸ್ಪೂನಲ್ಲಿ ತಿಂದಿದ್ದೀವಿ, ಅದು ಅರ್ಥ ಆಗಲಿಲ್ಲ ದಡ್ಡಿ ಎಂದ. ಹಿಂದೂ ಏನಾದರೂ ಹೇಳಿದ್ರಾ ಅಂದರೆ ಅಗಸ್ತ್ಯ ತುಸು ತನ್ನ ತುಟಿ ಬೆರೆತು ಏನಿಲ್ಲ ಎಂದು ಕತ್ತಾಡಿಸಿ ತನ್ನ ಪಾಡಿಗೆ ತಾನು ಊಟ ಮುಗಿಸಿ ಅವಳ ಕೈಯಲ್ಲಿ ಪ್ಲೇಟ್ ಕೊಟ್ಟು ನೀನು ಊಟ ಮಾಡಿದ್ಯಾ ಎಂದ. ಹಿಂದೂ ಒಮ್ಮೆ ಅವನ ಮುಖ ನೋಡಿ ಶಪ್ಪ, ಹೀಗಲಾದರೂ ಊಟ ಆಯ್ತಾ ಅನ್ನೋ ಸೌಜನ್ಯ ಇದೆಯಲ್ಲ ಈ ಬೆಂಕಿ ಉಂಡಗೆ ಎಂದು ಗೊಣೆಕೊಂಡ್ಳು. ಅಗಸ್ತ್ಯ ತನ್ನ ಏನು ಬೈಕೊಂಡ್ಲು ಎಂದು ಗೆಸ್ ಮಾಡಿ ನನಗೊತ್ತು, ನಿಮ್ಮತ್ತೆ ನಿನ್ನ ಹಸ್ಕೊಂಡು ಇರೋಕ್ಕೆ ಬಿಡಲ್ಲ ಅಂತ, ಆದರೂ ಮಾತಿ ಕೇಳಿದೆ ಎಂದು ಪೆಟ್ ಮೇಲೆ ಮಲಗಿ ಇಷ್ಟ ಇಲ್ಲದಿರೋ ಶುಭನ್ನೇ ಊಟ ಮಾಡಿ ಮಲಗು ಅಂತಿದ್ರು. ಇನ್ನು ನೀನು ಅವರ ಫೇವ್ರೆಟ್ ಸೊಸೆ, ನಿನ್ನ ಇಷ್ಟೊತ್ತು ಹಸ್ಕೊಂಡಿರೋಕ್ಕೆ ಬಿಡಲ್ಲ ಅಂತ ಗೊತ್ತು. ನಮ್ಮ ಮಾಮ್ ಬಗ್ಗೆ ನನಗೆ ಗೊತ್ತು. ನಮ್ಮ ಮಾಮ್ ಯಾವತ್ತೂ ಹೊರಗಿನಿಂದ ಬಂದ ಹೆಣ್ಣು ಮಕ್ಕಳು ತನ್ನ ಮಕ್ಕಳು ಬೇರೆಯವರು ಅಂದುಕೊಳ್ಳಲ್ಲ ಎಂದು ಮಾತಾಡಿದ್ದು ಕೇಳಿಕೊಂಡು ಹುಡುಗಿ ಹಾಗೆ ನಿಂತಿದ್ರೆ, ಅಗಸ್ತ್ಯ ಹೀಗೆ ನಿಂತಿದ್ರೆ ಬೆಳಕಾಗುತ್ತೆ, ಪ್ಲೇಟ್ ಇಟ್ಟು ಬಂದು ಮಲಗು, ಶಿಲ್ಲ ಬೆಳಿಗ್ಗೆ ಸರಿಯಾಗಿ ನಿದ್ದೆ ಆಗದೆ ಮುಖದಲ್ಲಿ ಫ್ರೆಶ್ನೆಸ್ ಕಾಣಲ್ಲ ಎಂದ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.